ಮಾತಾಡ್ಬೇಕಾದ್ರೆ ಸ್ವಲ್ಪ ಮಾನ ಮರ್ಯಾದೆ ಇಟ್ಟು ಮಾತಾಡು, ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡು. ದೊಡ್ಡದಾಗಿ ಎಲ್ಲ ಮಾತಾಡ್ತೀಯ, ಡಬಲ್ ಮೀನಿಂಗ್ ಎಲ್ಲ ಮಾತಾಡ್ತೀಯ, ಇದು ಗೊತ್ತಿಲ್ವಾ ನೀನು ಅಂತವನೇ? ನೀನ್ ಮಾಡಿದ್ಯೇನು ರೇಪು? ಇಷ್ಟೆಲ್ಲ ನೀನು ಅವನಿಗೆ ಸಪೋರ್ಟ್ ಮಾತಾಡ್ಬೇಕಾರೆ ನೀನ್ ರೇಪ್ ಮಾಡಿದ್ಯಾ? ನೀನೇ ರೇಪಿಸ್ಟ್ ಇರ್ಬೇಕು. ಈಗ ಎದ್ದು ಬಂದಿದೆ ಅನ್ಸುತ್ತೆ 12 ವರ್ಷದ ಮೇಲೆ. ಕಂತ್ರಿ ನನ್ ಮಗನೇ, ಇನ್ನೊಂದಿನ ಸೌಜನ್ಯನ ಬಗ್ಗೆ ಮಾತಾಡ್ ನೋಡು ನೀನು. ನಿನಗೆ ಎಲ್ಲಿ ಸಿಕ್ತಿ ಅಲ್ಲೇ ಹೊಡಿತೀವಿ. ಅಥವಾ ಚಂದನ್ ಶೆಟ್ಟಿ ಮನೆಗೆ ಬಂದು ಅಲ್ಲೊಂದು ಇಲ್ಲದೆಲ್ಲ ಮಾತಾಡ್ತಾನೆ. ಲೋಫರ್ ನನ್ ಮಗನೇ, ಇಷ್ಟು ಒಂದು ಹೆಣ್ಣಿಗೆ ಅಷ್ಟು ಅನ್ಯಾಯ ಆಗೈತೆ, ಅಷ್ಟು ಜನ ಹೋರಾಟ ಮಾಡ್ತಾರೆ. 2 ಕೋಟಿ ಜನ ನೋಡೋರಲ್ಲ, ಏನ್ ಹುಡುಗಾಟನ? ಅವಳೇ ಹೋದ್ಲಂತೆ ಆ ಮರದಡಿಯಲ್ಲಿ ರೇಪ್ ಆಯ್ತು. ಬಸ್ಸಲ್ಲಿ ಇಣಿಕಿ ನೋಡ್ದವನಿಗೆ ಕಣ್ಣು ಹೊಡೆದೋಗೈತೇನೋ? ಅಲ್ಲೇ ಬಸ್ ನಿಲ್ಸಲ್ವಾ ಅವನು? ರೇಪ್ ಮಾಡೋನು ಬಸ್ಸಲ್ಲಿ ಹೋಗೋರು ಬಂದು ನೋಡ್ಲಿ ಅಂತ ರೇಪ್ ಮಾಡ್ತಾರ? ಏನ್ ಫಿಲಮ್ ಶೂಟಿಂಗ್? ಅದು ಫಿಲಮ್ ಶೂಟಿಂಗ್ ಏನದು? ಇನ್ನೊಂದು ದಿನ ಅವಳ ಬಗ್ಗೆ ಮಾತಾಡ್ ನೋಡು. ನನ್ನ ಮಗನೇ, ಚಪ್ಪಲ್ ತಗೊಂಡೆ ಹೊಡಿಯೋದು ನಿನ್ಗೆ, ಇನ್ಯಾವ್ದ್ರಲ್ಲೂ ಇಲ್ಲ ಅವಳು ವಿಚಾರ ಮಾತಾಡಿದ್ರೆ. ಕಂತ್ರಿ ನನ್ನ ಮಗನೇ. ಲೋ ಕೀರ್ತಿ, ನೀನು ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ, ನಿನಗೆ ಸೌಜನ್ಯನ ವಿಚಾರ ಏನ್ ಗೊತ್ತು ನಿನಗೆ? ನಿನ್ನೆ ಮೊನ್ನೆ ಬಂದು ನೀನು ಅದು ಹಂಗಾಗಿದೆ ಇದು ಹಿಂಗಾಗಿದೆ ಅಂತ ಅಂತೀಯಲ್ಲ, ನಿನಗೇನಾದ್ರೂ ವಿಷಯ ಗೊತ್ತಾ? 12 ವರ್ಷದಿಂದ ಗೊತ್ತಾಗದ ವಿಚಾರ ಈಗ ನಿನ್ನೆ ಮೊನ್ನೆ ಗೊತ್ತಾಯ್ತಾ ನಿನಗೆ? ಎಂತ ದೊಡ್ಡ ಕಳ್ಳನೋ ನೀನು? ಏನ್ ಮಾತಾಡ್ತಾ ಇದೀಯ ಸೌಜನ್ಯನ ಬಗ್ಗೆ? ನೀನು ಏನ್ ಗೊತ್ತು ಅಂತ ಮಾತಾಡ್ತಾ ಇದ್ದೀಯ? ಯಾಕೆ ನಿಮ್ಮ ಅಕ್ಕ ತಂಗಿರ್ಗಾಗಿದ್ರೆ, ನಿನ್ ತಂಗಿಗೆ ಏನಾರ ಆಗಿದ್ರೆ, ತಂಗಿ ಇದೆಯಾ ನಿನ್ಗೆ? ಇದೇನೋ ಅಕ್ಕ ತಂಗಿರಿದ್ರೆ ಹೇಳೋ ನಿನ್ಗೆ. ಅದು ಕೈ ಉಗುರ್ತಾಗೈತೆ, ಅದು ಹಂಗ್ ತಾಗೈತೆ ಹಿಂಗ್ ತಾಗೈತೆ. ನಾವ್ ಇದ್ದವ್ರಿಗೆ ಗೊತ್ತು ಕಣೋ ಅದು ಏನಾಗಿದೆ ಎತ್ತು ಅಂತ. ನಿನಗೆ ಗೊತ್ತಾಗಲ್ಲ. ಹೋಗು, ಮೊನ್ನೆ ಚಂದನ್ ಶರ್ಮಾ ಒಂದು ಇದು ನ್ಯೂಸ್ ಹೇಳಿದ್ರಲ್ಲ, ಕೇಳ್ಕೊ ಏನು ಅಂತ. ವಿಷಯ ತಿಳ್ಕೊಳ್ಳೋದೇನೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ನೀನು. ನಿನ್ ಗೊತ್ತಿದ್ದೇನೆ ಏಕ್ ಮಾತಾಡ್ತೀಯ ಹಿಂಗೆಲ್ಲ? ಮೊನ್ನೆ ಒಂದ್ಸರಿ ಬುಗ್ದಿದ್ದೀನಿ, ನಿನಗೆ ಎಷ್ಟು ಉಗ್ದ್ರು ಮಾನ ಮರ್ಯಾದೆ ಇಲ್ಲ ಅನ್ಸತ್. ನಾನು ಯಾರು ಅಂತ ನಿರಂಜನ್ ಕೇಳೋ. ಲೋಫರ್ ನನ್ನ ಮಗನೇ, ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನೀನೇನ್ ಮನುಷ್ಯನ ನೀನು? ಏನ್ ದೊಡ್ಡದಾಗಿ ಕೂತ್ಕೊಂಡು ಮಾತಾಡಿದ್ರೆ ಆಗೋಯ್ತಾ ನೀನು ಬೈಕ್ ಮುಂದೆ? ಏನ್ ದೊಡ್ಡ ಯೂಟ್ಯೂಬರ್ಸ ನೀನು? ಹೊತ್ತಿ ಉರಿತೈತೆ, ಇವನು ದೊಡ್ಡದಾಗಿ ಮಾತಾಡ್ತಾನೆ. ಏನ್ CID ಇನ್ಸ್ಪೆಕ್ಟರ್ ಇವನು? ಹೋಗೋ ಯೋಗೀಶನ್ ಕೇಳೋ ಏನಾಗಿತ್ತು ಅಂತ. ತಲೆ ಬುಡ ಗೊತ್ತಿಲ್ದೇನೆ ಮಾತಾಡ್ತಾನೆ. ನಿನ್ ತಾಕತ್ತಿದ್ರೆ ನಮ್ಗಳ ಮುಂದೆ ಬಾ. ನೀನು ಒಬ್ಬ ಅಪ್ಪನ್ ಹುಟ್ಟಿದ್ಯಾ ಅಂದ್ರೆ, ನೀನ್ ಎಷ್ಟು ಜನರು ಹುಟ್ಟಿದ್ಯಾ ನೀನು? ನನ್ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತೀಯಲ್ಲ. ಹೆಣ ನೋಡಿಲ್ಲ ಅಥವಾ ಬಾಡಿ ನೋಡಿ ಎಲ್ಲಿದೆ ಏನ್ ಗೊತ್ತಿಲ್ಲ ಇವನಿಗೆ. ಇವತ್ತು ನಿನ್ನೆ ಮೊನ್ನೆ ಬಂದು ಮಾತಾಡ್ತಾನೆ. ನಿನ್ಗೆ ಎಷ್ಟು ದುಡ್ಡು ಕೊಟ್ಟವ್ರೆ ಮಾತಾಡು ಅಂತ? ಎಲ್ರು ಮಾತಾಡಿ ಆಯ್ತು, ಈಗ ನೀನೊಬ್ಬ ಬಾಕಿ ಇದ್ಯಾ ಮಾತಾಡಕ್ಕೆ? ಇನ್ನೊಂದಿನ ಅವಳು ವಿರುದ್ಧವಾಗಿ ಮಾತಾಡಿದ್ರೆ ಮಗನೇ, ನಿನ್ ಸಿಕ್ಕದಲ್ಲಿ ನಿನ್ಗೆ ಎಕ್ಕಡ ಕಳ್ಕೊಂಡು ಹೊಡಿತೀವಿ, ಎಕ್ಕಡದಲ್ಲಿ ಹಾರ ಹಾಕ್ತಿವಿ. ಬೋಳಿ ಮಗನೇ, ಮಾನ ಮರ್ಯಾದೆಯಲ್ಲಿ ಈ ಕೂತ್ಕೋ. ಆ ಉಗುರು ಇಲ್ಲಿ ತಾಕ್ತಂತೆ, ಈ ಉಗುರು ಅಲ್ಲಿ ತಾಕ್ತಂತೆ. ಯಾವ ಉಗುರು ತಾಗೋದ? ಯಾವ ಉಗುರು? ಅವಳು ಮೈ ನೋಡಿದ್ಯಾ ನೀನು? ನೋಡಿದ್ಯೇನೋ? ಇವತ್ತಿಗೂ ಕಣ್ಣೀರ್ ಬರುತ್ತೆ ನಮ್ಗೆ, ಈ ದಿನಕ್ಕೂ ಕಣ್ಣೀರ್ ಬರುತ್ತೆ ಅವಳು ನೆನೆಸ್ಕೊಂಡ್ರೆ. ಅಂತ ಆತರ ಮಾಡಿ ಬಿಸಾಕವ್ರೆ. ಸಂತೋಷ್ ಕುಮಾರ್ ನಿಮ್ಮ ಅಕ್ಕ ತಂಗಿರ ಕರ್ಕೊಂಡೋಗು, ನೋಡು ರೇಪ್ ಮಾಡ್ತಾನ ಅಂತ. ದೊಡ್ಡದಾಗಿ ಸಂತೋಷ ಮಾಡುದಂತೆ ರೇಪ. ಸಂತೋಷ ಅಲ್ಲ, ಅದೇ ನನ್ನ ಬಾಯಲ್ಲಿ ಕೆಟ್ಟದಾಗ ಬರುತ್ತೆ. ಹೆಣ್ಮಕ್ಳು ಹೆತ್ತವ್ರು ಈ ತರ ಎಲ್ಲ ಮಾತಾಡ್ತಾರೇನೋ? ನಿನ್ಗೆ ಯಾರು ಇಲ್ಲ ಅನ್ಸತ್ತೆ, ಒಂಟಿ ಬೇವರ್ಸಿ ಇರ್ಬೇಕು ನೀನು, ಅದಕ್ಕೆ ಹಿಂಗೆಲ್ಲ ಮಾತಾಡೋದು. ಕಾಚಡ ನನ್ ಮಗನೇ, ಬಾಯಿಗೆ ಬಂದಂಗ್ ಮಾತಾಡ್ತಾನೆ. ಯಾವ ಉಗುರು ಇಲ್ಲಿ ತಾಕ್ತಂತೆ, ಈ ಉಗುರು ಇಲ್ಲಿ ತಾಕ್ತಂತೆ. ಯಾವ ಉಗುರು ತಾಗೋದು?